ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಸಂಕ್ರಾಂತಿಯ ವಿಶೇಷವಾಗಿರುವಂತಹ ಶೇಂಗಾ ಹೋಳಿಗೆಯನ್ನು ತೋರ್ಸಕತ್ತೀವಿ ರೀ. ನಿಮಗೇನ್ರಿ ಸಂಕ್ರಾಂತಿ ಎಲ್ಲ ವಿಡಿಯೋಗಳು ಒಂದೇ ಕಡೆ ಬೇಕು ಅಂತಂದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾವು ನಿಮ್ಗೆ ಪೂರ್ತಿ ಪ್ಲೇ ಲಿಸ್ಟ್ ಲಿಂಕನ್ನು ಕಳಿಸ್ಬಿಡ್ತೇನೆ ರೀ. ಆದ್ರೆ ಇವತ್ತಿನ ವಿಡಿಯೋದಾಗ ರೀ ಅತಿ ಸುಲಭವಾಗಿರುವಂತಹ ಶೇಂಗಾ ಹೋಳಿಗೆ ರೆಸಿಪಿಯನ್ನು ನಾವು ನಿಮಗೆ ಮಸ್ತಾಗಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ರೀ ಚಾನಲ್ ಅಥವಾ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಲ್ದಿ ಮಾಡಿಬಿಡ್ರಿ. ನೋಡಿ ಏನು ಮಾಡಿರಿ, 1.5 ಕಪ್ಪಷ್ಟು ನಾವಿಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ ಗೋಧಿ ಹಿಟ್ಟು ತೊಗೊಂಡಿದ್ದೇವೆ ರೀ. ಅದಕ್ಕೆ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಡ್ ರವಾನ ತೊಗೊಂಡಿದ್ದೇವೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಅದನ್ನು ಚಂದಂಗಿ ಹಿಟ್ಟನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಡ್ರಿ. ಅದಾದ ನಂತರ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ಚಂದಂಗಿ ನೀವು ಕಲಿಸ್ಬೇಕಾಕೈತೆ ರೀ. ಗೊತ್ತಾತ್ರಿ, ಬರಬ್ಬರಿಯಾಗಿ ಕಲಿಸ್ರಿ. ಆದ್ರೆ ಭಾಳಷ್ಟು ನೀರು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನ ಇಷ್ಟು ನೀವು ಚಂದಂಗಿ ನಾದ್ಕೊಳ್ಬೇಕಾಕೈತೆ ರೀ. ಈ ರೀತಿ ಮಾಡಿ ಏನು ಮಾಡಿರಿ, ಮೇಲೆ ಏನರ ಒಂದು ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ರಿ. ನಾವು ನಿಮ್ಗೆ ಈ ಮೊದಲ ಮೈದಾ ಹಿಟ್ಟಿಂದ ಮಾಡೋದನ್ನು ತೋರಿಸಿದ್ದೀವಿ ರೀ. ಆದರೆ ಗೋಧಿ ಹಿಟ್ಟಿಂದು ಮಸ್ತ್ ಆಗ್ತಾವೆ, ಟ್ರೈ ಮಾಡಿರಿ. ಆಮೇಲೆ ನೆಕ್ಸ್ಟ್ ನೋಡಿರಿ ಏನು ಮಾಡಿರಿ, ಒಂದು 2 ಕಪ್ಪಷ್ಟು ಶೇಂಗಾ ಹಣ್ಣು ತೊಗೊರಿ. 2 ಕಪ್ಪಷ್ಟು ಶೇಂಗಾ ಹಣ್ಣು ನಾವು ಹುರಿದು ತೊಗೊಳ್ಬೇಕಾಗೈತೆ ರೀ. ಶೇಂಗಾ ಹುರಿಯುವಾಗ ನೀವು ಒಮ್ಮೆ ಗ್ಯಾಸನ್ನು ಜೋರು ಅಂದ್ರೆ ಫ್ಲೇಮ್ ಜೋರು ಇಟ್ಟ ಪೂರ್ತಿ ಹೊತ್ತಿ ಸಿಗಂಗಿಲ್ಲ ರೀ. ಚಂದಂಗೆ ಸಮಾಧಾನಲೆ ಮೀಡಿಯಮ್ ಉರಿ ಒಳಗನ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇದ್ರಿ ಅಂತಂದ್ರೆ ಶೇಂಗಾ ಚಲೋತ್ನಂಗೆ ಈ ರೀತಿ ಮಸ್ತಾಗಿ ರೋಸ್ಟ್ ಆಗ್ತಾವು. ಇವನ್ನ ನೀವೇನು ಮಾಡ್ಬೇಕ್ರಿ, ಹಂಗೆ ಸಿಪ್ಪೆಯನ್ನು ತೆಗೆದು ಬಿಡ್ಬೇಕ್ರಿ. ತೈತ್ರಿ ಎಲ್ಲ ಹೋಗ್ಬೇಕಂತೇನಿಲ್ಲ, ಒಂದೊಂದು ಎಲ್ಲರೂ ಉಳಿದ್ರೆ ನಡಿತೈತಿ, ಏನಾಗೋದಿಲ್ಲ ರೀ. ಒಟ್ಟು ಮ್ಯಾಗಿನ ಸಿಪ್ಪೆಯನ್ನು ನೀವು ತೆಗೆದ ಒಂದೀಟ್ ಏನು ಮಾಡ್ರಿ ಅಂತಂದ್ರೆ ಇನ್ನು ಮಿಕ್ಸರ್ ಜಾರ್ದಾಗ ಹಾಕೊಂಡು, ಗೊತ್ತಾತ್ರಲ್ಲ, ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂಥೇಳಿ ಪುಡಿ ಮಾಡ್ಕೊಂಡು ಬರ್ರಿ. ತಿಳಿತ್ರಿ, ಪೇಸ್ಟ್ ಮಾಡಿ ಬಂದಿದ್ರಿ ಅಂತ ಪುಡಿ ಮಾಡ್ಕೊಂಡು ಬರ್ಬೇಕಾಕೈತೆ ರೀ. ಈ ರೀತಿಯಾಗಿ ಒಂದು ಕಡೆ ತಕ್ಕೊಂಡಿಟ್ಕೋರಿ. ಆಮೇಲೆ ಇದಕ್ಕೆ ನಾವು ಬೆಲ್ಲ ಸೇರಿಸ್ಬೇಕಲ್ರಿ. ಎಷ್ಟು ಬೇಕೋ ನೋಡ್ಕೊಂಡು ನಿಮಗೆ ಇಚ್ಛಾನುಸಾರ ಹಾಕಿರಿ. ನಾವಿಲ್ಲಿ 1.5 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರ್ಸಾಕತ್ತೀವಿ ರೀ. ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರ್ಸಾಕತ್ತೀವಿ ರೀ, ಮಸ್ತ್ ಫ್ಲೇವರ್ ಬರ್ತೈತಿ. ಆಮೇಲೆ ಅದನ್ನ ಎರಡು ಮಿಕ್ಸ್ ಮಾಡಿರಿ. ಚೆಂದಂಗೆ ಕೈಯಿಂದನೇ ಮಿಕ್ಸ್ ಮಾಡ್ರೆ ಆತು. ಇಲ್ಲ ಅಂತಂದ್ರೆ ಏನು ಮಾಡಿರಿ, ಒಂದು ಸ್ವಲ್ಪ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾ ರನ್ ಮಾಡಿ, ಒಂದ್ಸಲ ಉಲ್ಟಾ ರನ್ ಮಾಡಿ ತೊಗೊಂಡ್ರಿ ಅಂತಂದ್ರೆ ಇನ್ನು ಚೆಂದಂಗೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡ್ತೈತಿ. ಈ ರೀತಿಯಾಗಿ ನೀವು ಅದನ್ನು ಚೆಂದಾಗಿ ಅಂದ್ರೆ ಶೇಂಗಾ ಹೂರಣ ತಯಾರು ಮಾಡಿ ಇಟ್ಕೋರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಈ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇವೆ. ಹಂಗೆ ಈ ಒಂದು ಹೂರಣ ಮತ್ತು ಕಣಕ ತಯಾರೈತೆ ರೀ. ಅದನ್ನ ಇನ್ನೊಂದು ಸ್ವಲ್ಪ ಕೈಯಿಂದ ಮಿದ್ಕೊಂಡು ಆಮೇಲೆ ಇದರಿಂದ ಉಳ್ಳಿಗಳನ್ನಾಗಿ ಮಾಡ್ಕೊರಿ. ನೀವು ಹೆಂಗೆ ಎಷ್ಟೆಷ್ಟು ದೊಡ್ಡ ಮಾಡತ್ತಿರ್ತಿರಲ್ಲ ಅದಕ್ಕೆ ತಕ್ಕನಾಗಿ ನೋಡ್ಕೊಂಡು ಈ ಒಂದು ಉಳ್ಳಿಗಳನ್ನು ಮಾಡ್ಕೊರಿ. ಕೈಯಾಗ ಅವನ್ನ ಪೇಡೆ ಮಾಡಿಬಿಡ್ರಿ. ಗೊತ್ತಾದ್ರಲ್ಲ, ಒಂದು ಈಟ್ ಹಿಂಗೆ ಸುತ್ತಿ ಆಟ ಆಡಿಸಿದ್ರಿ ಅಂತಂದ್ರೆ ಚೆಂದಂಗೆ ಪೇಡೆ ಆಗ್ತಾವು. ಇದರಿಂದ ನೀವೊಮ್ಮೆ ಎಲ್ಲ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಪಟ್ ಅಂಥೇಳಿ ಇನ್ನು ಶೇಂಗಾ ಹೋಳಿಗೆ ಮಾಡೋದು ತಯಾರು. ನೀವು ನೋಡಕ್ರಿ. ನೋಡಿ, ಒಂದು ಉಳ್ಳಿ ತೊಗೊಂಡ ಅದನ್ನು ಅಕ್ಕಿ ಹಿಟ್ಟಿನಾಗ ಒಂದು ಸ್ವಲ್ಪ ಎದ್ದಿ ಆಮೇಲೆ ಅದನ್ನು ಒಂದು ಈಟ್ ಹಿಂಗೆ ಕೈಯಿಂದ ಒತ್ತಿ ಲಟ್ಟಿಸ್ರಿ. ತೈತ್ರಿ, ಒಂದು ಬೆಲ್ಲನಿಗೆಲೆ ಒಂದು ಸ್ವಲ್ಪ ಲಟ್ಟಿಸ್ರಿ, ಭಾಳ ತಲ್ರಿ. ಸ್ವಲ್ಪ ಲಟ್ಟಿಸಿದ ಆದ್ಮೇಲೆ ಇದ್ರೊಳಗೆ ನಾವು ಹೂರ್ಣ ಅಂತ ಶೇಂಗಾದ ಏನು ಪುಡಿ ಮಾಡಿಟ್ಟಿದ್ರಲ್ಲ ಅದನ್ನು ತುಂಬೋಣ. ಶೇಂಗಾ ಬೆಲ್ಲ ಇದನ್ನು ಈ ರೀತಿ ನಡಬಾರ್ಕ ಸ್ವಲ್ಪ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ. ಹಾಕಿ ಏನು ಮಾಡಿರಿ, ಇದನ್ನ ಹಿಂಗೆ ಕ್ಲೋಸ್ ಮಾಡಿರಿ. ತಿಳಿತಿರಲ್ಲ, ನಿಮ್ಮ ಮೋಮೋಸ್ ತಿಂತಿರ್ತೀವಿ ನೋಡ್ರಿ, ಹಂಗೆ ಸೇಮ್ ಇದನ್ನು ತುಂಬಿಬಿಡ್ರಿ ಮಸ್ತಾಗಿ. ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ಮ್ಯಾಲೆ ಎಟ್ಟು ಉಳಿದಿರ್ತಿರಲ್ಲ ಆ ಕಣಕ ತೆಗೆದು ಬಿಡ್ರಿ. ಹಿಂಗೆ ತೆಗೆದಾದ್ಮೇಲೆ ಏನು ಮಾಡಿರಿ, ಅದನ್ನು ಅಲ್ಲಿಂದಲ್ಲೇ ಸ್ವಲ್ಪ ಒತ್ತಿದಂಗೆ ಮಾಡೋದ್ರಿ, ಸಮಾಧಾನ ಮಾಡೋದು. ಆಮೇಲೆ ಅದನ್ನು ತೆಳಗೆ ತೊಗೊಂಡು ಇನ್ನೊಂದು ಇಟ್ಟು ಒತ್ತೋದು. ಇನ್ನು ಇದನ್ನು ಅಕ್ಕಿ ಹಿಟ್ಟು ಮೇಲೆ ಹಿಂಗರೆ ಹಾಕ್ಬೋದ್ರಿ. ಇಲ್ಲ ಇದನ್ನು ಹೋಗಿ ಸ್ವಲ್ಪ ಅಕ್ಕಿ ಹಿಟ್ಟಿನಾಗ ಎದ್ದಿ ಅದನ್ನು ಚಂದಂಗಿನ ಲಟ್ಸಕ್ಕೆ ಶುರು ಮಾಡ್ಬೋದ್ರಿ. ಈ ಒಂದು ವಿಧಾನದಾಗ ಭಾಳ ಮಸ್ತಾಗಿ ನೀವು ಆರಾಮಾಗಿ ಇದನ್ನು ಶೇಂಗಾ ಹೋಳಿಗೆಯನ್ನು ಮಾಡ್ಕೊಳ್ಬೋದ್ರಿ. ಆಮೇಲೆ ಇದೇ ರೀತಿ ನಾವು ಬೇರೆ ಬೇರೆ ಮೆಥಡ್ದಾಗೂ ಶೇಂಗಾ ಹೋಳಿಗೆಯನ್ನು ಮಾಡಿ ತೋರಿಸಿದ್ದೀವಿ ಈಗಾಗಲೇ. ಅಕಸ್ಮಾತ್ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡತ್ತಿದ್ರೆ ಅಥವಾ ಮೊದಲು ಎಲ್ಲರೇ ನಮ್ಮ ಶೇಂಗಾ ಹೋಳಿಗೆಗಳನ್ನ ನೋಡಿರಲಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಶೇಂಗಾ ಹೋಳಿಗೆ ಅಂತ ಸರ್ಚ್ ಮಾಡಿರಿ, ಅವೆಲ್ಲ ಸಿಗ್ತಾವು, ನೋಡ್ಬೋದು ನೀವು. ಆಮೇಲೆ ಈಗ ಒಂದಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ನೋಡ್ಬೋದು ನೀವು. ದಂಡಿನೂ ಪದ್ದಸಿರಿಯಾಗಿ ಮ್ಯಾಲ ಕೆಳಗೆ ಎರಡು ಒಂದೇ ಕಡೆ ಚೆನ್ನಾಗಿ ಕೂತತಿ, ಮಸ್ತಾಗಿ ಬರ್ತೈತೆ ರೀ. ಇದರಿಂದ ಇನ್ನು ಹೋಗಿ ತವೆ ಮೇಲೆ ಹಾಕಿ ನೀವು ಬೇಯಿಸೋದು. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕ್ರಿ, ಇದ್ರೊಳಗೆ ನಾವು ಯಾವುದೇ ರೀತಿ ಎಣ್ಣೆನೂ ಬಳಸಿಲ್ಲ, ತುಪ್ಪನೂ ಬಳಸಿಲ್ಲ, ಮಸ್ತಾಗಿ ಈ ಒಂದು ಶೇಂಗಾ ಹೋಳಿಗೆ ತಯಾರು ಮಾಡಾಕತ್ತೀವಿ ರೀ. ನೋಡಿ, ಇನ್ನು ಮ್ಯಾಲ ಕೆಳಗ ಮ್ಯಾಲ ಮಾಡಿ ಎರಡೂ ಸೈಡನ್ನು ನೀವು ಅಷ್ಟೇ ಚೆನ್ನಾಗಿ ಬೇಯಿಸಬೇಕು. ನೀವು ಮಾಡಿದ್ರಿ ಅಂತಂದ್ರೆ ತಿಂಗಳಾನು ಗಂಟಲೆ ಇಟ್ಟರು ಏನೂ ಆಗೋದಿಲ್ಲ ರೀ, ಮಸ್ತಾಗಿ ಉಳಿತಾವು. ನಿಮಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ತುಪ್ಪದ ಜೊತೆ ತಿಂದ್ರಿ ಅಂತಂದ್ರೆ ಶೇಂಗಾ ಹೋಳಿಗೆ ರುಚಿ ಆಹಾ ಅನ್ಬೇಕು ನೋಡ್ರಿ, ಅಷ್ಟು ಮಸ್ತ್ ಇರ್ತಾವ್ರಿ. ಈಗ ನೋಡಿ, ಎರಡು ಕಡೆ ನಾವು ಬೇಯಿಸಿದಾದ್ಮೇಲೆ ಇದನ್ನು ತಕ್ಕೊಂಡು ಇಟ್ಕೊಂಡು ಬಿಡ್ಬೋದು ರೀ. ಇಷ್ಟ ರೀ. ಇನ್ನು ಉಳಿದಿದ್ದೂ ಸೇಮ್ ಹಂಗೆ ಎಲ್ಲ ಶೇಂಗಾ ಹೋಳಿಗೆಗಳನ್ನ ಸೇಮ್ ಉಳ್ಳಿ ಮಾಡ್ಕೊಳ್ಳೋದು, ಪೇಡೆ ಮಾಡೋದು, ಸ್ವಲ್ಪ ಅಕ್ಕಿ ಹಿಟ್ಟಿನಾಗ ಎದ್ದಿ ಲಟ್ಟಿಸಿದಾದ ನಂತರ ಆ ಒಂದು ಶೇಂಗಾ ಹೂರಣ ಏನು ಮಾಡಿದ್ದೀವ್ರಲ್ಲ ಅದನ್ನು ತುಂಬಿ ಚೆಂದಂಗಿ ವಾಪಸ್ ಲಟ್ಸೋದು. ತಿಳಿತಿಲ್ಲ, ಅಲ್ಲೇ ಬರಬರಿಯಾಗಿ ಹಿಂಗೆ ತೆಳಗಿಟ್ಟನ ನೀವು ಈ ಒಂದು ಹೂರಣ ಹಾಕಿ ಆಮೇಲೆ ಅದನ್ನು ಅಲ್ಲಿಂದ ಅಲ್ಲೇ ಕ್ಲೋಸ್ ಮಾಡಿದ್ರೂ
ಬರ್ತೈತೆ ರೀ. ಇಲ್ಲ ನಿಮಗೆ ಪ್ರಾಕ್ಟೀಸ್ ಇತ್ತು ಅಂತ ನೀವು ಬಟ್ಟಲ್ಗತ್ಲೆ ಮಾಡ್ಕೊಂಡು ಕೈಯಾಗನ ಮಾಡಿ ಆಮೇಲೆ ತುಂಬಂದ್ರೆ ಹಂಗೆ ಮಾಡ್ರೂ ನಡಿತೈತೆ ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಒಟ್ಟು ಎಕ್ಸ್ಟ್ರಾ ಇದ್ದದ್ದು ತೆಗೆದು ಆಮೇಲೆ ಲಟ್ಸೋದು. ಅಕ್ಕಿ ಹಿಟ್ಟು ಸ್ವಲ್ಪ ಅದು ಅಂಟ್ಕೊಳತೈತಿ ಅಂದ್ರೆ ತೆಳಗೆ ಒಂದಿಟ್ಟು ಅಕ್ಕಿ ಹಿಟ್ಟು ಮತ್ತಟ್ಟು ಹಾಕಿರಿ, ಮತ್ತು ಲಟ್ಸ್ರಿ, ಸರಿಯಾಗಿ ಶೇಂಗಾ ಹೋಳ್ಗೆ ತಯಾರಾಗ್ತಾವೆ ರೀ. ಹಿಂಗೆ ನೀವು ಎಲ್ಲ ಶೇಂಗಾ ಹೋಳ್ಗೆಗಳನ್ನ ಮಾಡ್ಕೊಳ್ಬೋದು ರೀ. ನಾವು ನಿಮಗೆ ಈ ಮೊದಲು ಮಾಡಿದಾಗ ಎಣ್ಣೆ ಹಚ್ಚಿ ಬೇಯಿಸೋದು ತೋರಿಸಿದ್ದೀವಿ, ತುಪ್ಪ ಹಚ್ಚಿ ಬೇಯಿಸೋದು ತೋರಿಸಿದ್ದೀವಿ ರೀ, ಎಲ್ಲ ಥರನೂ ತೋರಿಸಿದ್ದೀವಿ, ಒಂದು ಬಿಟ್ಟಿಲ್ಲ ರೀ. ಆಮೇಲೆ ಅಟ್ಟ ಚಲೋತ್ತಂಗೆ ಎಲ್ಲ ಶೇಂಗಾ ಹೋಳ್ಗೆ ಬರ್ತಾವೆ. ನೀವು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು ರೀ. ಈಗ ನಮ್ಮ ಕಡೆ ಸಂಕ್ರಾಂತಿಗೆ ಅದು ರೊಟ್ಟಿ ಬೇರ್ತಿರ್ತಾರಲ್ಲ, ಅವಾಗ ಹಿಂಗೆ ಸಣ್ಣ ಸಣ್ಣ ಪದ್ಧತಿ ಅನಿಸ್ತಾವೆ, ಮತ್ತು ಅವ ಬರಬ್ಬರಿ ರೀ. ಅದಕ್ಕೆ ನಾವು ಇಷ್ಟ ಸೈಜ್ ಒಳಗನ ಈ ಒಂದು ಶೇಂಗಾ ಹೋಳಿಗೆಗಳನ್ನ ಮಾಡಿ 2 ಸೈಡ್ ಬೇಸಾಕತ್ತೀವಿ. ನೋಡ್ಬೋದು ನೀವು ದಂಡಿ ಬರೀ ಕನಕ ಖಾಲಿ ಉಳಿದಿಲ್ಲ ರೀ. ಚೆಂದಂಗೆ ಎಲ್ಲ ಕಡೆನೂ ಶೇಂಗಾ ಒಂದು ಏನು ಹೂರ್ಣ ಐತಿಲ್ಲ ಅದಾಗೈತಿ ಅಂದ್ರೆ ಚಲೋತ್ತಂಗೆ ಬರ್ತಾವೆ. ಮತ್ತು ನಡಬರ್ಕೆಯಲ್ಲಿ ಕಟ್ಟುಗಿಟ್ಟು ಹಿಂಗೆ ಏನೂ ಆಗೋದಿಲ್ಲ. ತೆಳುವಾಗಿರುವಂತಹ ಮಸ್ತಾಗಿರುವಂತಹ ಶೇಂಗಾ ಹೋಳಿಗೆಗಳನ್ನ ನೀವು ನೋಡಾಕತ್ತೀರಿ ಮತ್ತು ಹಿಂಗನ ನೀವು ಟ್ರೈ ಮಾಡ್ತೀರಿ ಅಂಥೇಳಿ ಭಾವಿಸ್ತೀವಿ. ನೋಡಿ, ಇಷ್ಟ ಮಾಡೋದು, ಬೇಯಿಸೋದು, ತೆಗೆದು ತೆಗಿತಿರ್ಲೆ ಇಷ್ಟ ಮಾಡಿರಿ. ಆಮೇಲೆ ನೀವು ಒಂದೊಂದು ಮಾಡ್ಬೇಕಂತೇನಿಲ್ಲ, ಒಮ್ಮೆನ ಒಂದು 5-6 ಹಿಂಗೆ ಲಟಿಸಿ ಇಟ್ಕೊಂಡ್ರು ಅವೇನು ಹೊಂದ್ಕೊಂಡು ಅಂಟ್ಕೊಳಂಗಿಲ್ಲ, ಏನೂ ಆಗೋದಿಲ್ಲ ರೀ. ಆರಾಮ್ ಸರಿಯಾಗಿ ತೆಗೆದು ನೀವು ಬೇಯಿಸ್ಬೋದು ರೀ. ಹೆಂಗೆ ಬೇಕೋ ಹಂಗೆ ನಿಮಗೆ ಸುಲಭವಾಗುವಂಗೆ, ನಿಮಗೆ ಟೈಮ್ ಉಳಿಯುವಂಗೆ, ಪದ್ಧತಿ ಅನಿಸುವಂಗೆ ಮಸ್ತಾಗಿರುವಂತಹ ಶೇಂಗಾ ಹೋಳಿಗೆಗಳನ್ನ ನೀವು ಮಾಡಿರಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನಿಮಗೆ ಇದೇ ಏನ್ರಲ್ಲ ಎಲ್ಲ ವಿಡಿಯೋಗಳನ್ನ ಒಂದೇ ಕಡೆ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಹಂಗೆ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.